ನಮಸ್ಕಾರ ಸ್ನೇಹಿತರೆ, ನಂದನ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ನರೇಂದ್ರನ ಕುರಿತಾಗಿ ಅವನನ್ನು ಭೇಟಿಯಾಗುವ ಮೊದಲು ಆನಂತರವೂ ಶ್ರೀರಾಮಕೃಷ್ಣರು ಕಂಡಿದ್ದ ದರ್ಶನಗಳು ಅನೇಕ ಮತ್ತು ಕೌತುಕಮಯ. ಅವುಗಳಲ್ಲೊಂದನ್ನು ಅವರು ಹೀಗೆ ಬಣ್ಣಿಸುತ್ತಾರೆ. ಒಂದು ದಿನ ನನ್ನ ಮನಸ್ಸು ಸಮಾಧಿಯಲ್ಲಿ ಜ್ಯೋತಿರ್ಮಯ ಮಾರ್ಗವಾಗಿ ಎತ್ತರೆತ್ತರಕ್ಕೆ ಏರುತ್ತಾ ಹೋಗುವುದನ್ನು ಕಂಡೆ. ಶೀಘ್ರದಲ್ಲೇ ಅದು ಸೂರ್ಯ, ಚಂದ್ರ, ನಕ್ಷತ್ರಗಳಿಂದ ಕೂಡಿದ ಈ ಸ್ಥೂಲ ಜಗತ್ತನ್ನು ಅತಿಕ್ರಮಿಸಿ ಸೂಕ್ಷ್ಮವಾದ ಭಾವಜಗತ್ತನ್ನು ಪ್ರವೇಶಿಸಿತು. ಆ ಜಗತ್ತಿನ ಮತ್ತು ಸೂಕ್ಷ್ಮತರವಾದ ಸ್ತರಗಳ ಮೂಲಕ ಹಾದು ಹೋದಂತೆ ಮಾರ್ಗದ ಇಕ್ಕೆಲಗಳಲ್ಲೂ ದೇವದೇವಿಯರ ವಿಚಿತ್ರ ರೂಪಗಳನ್ನು ಕಂಡೆ. ಕ್ರಮೇಣ ನನ್ನ ಮನಸ್ಸು ಇನ್ನೂ ಮೇಲೇರಿ ಆ ಲೋಕದ ಹೊರಗಣ ಗಡಿಯನ್ನು ಮುಟ್ಟಿತು. ಅಲ್ಲೊಂದು ಜ್ಯೋತಿಯ ಆವರಣ ಹಬ್ಬಿಕೊಂಡು ಕಂಡ ಅಖಂಡ ಜಗತ್ತುಗಳನ್ನು ಪ್ರತ್ಯೇಕಿಸುತ್ತದೆ. ಆ ಆವರಣವನ್ನು ದಾಟಿಕೊಂಡು ನನ್ನ ಮನಸ್ಸು ನಿರ್ಗುಣ ನಿರಾಕಾರವಾದ ಅಖಂಡ ರಾಜ್ಯವನ್ನು ಪ್ರವೇಶಿಸಿತು. ದೇವದೇವರಿಗೂ ಸಹ ಇಲ್ಲಿ ಪ್ರವೇಶವಿಲ್ಲ. ಇಲ್ಲಿಗೆ ಅಡಿಹಿಡಲು ಭಯವೋ ಎಂಬಂತೆ ಅವರೆಲ್ಲ ಇಲ್ಲಿಗಿಂತ ಎಷ್ಟೋ ಕೆಳಗಿನ ಸ್ತರದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ದಾರೆ. ಅಲ್ಲಿ ನಾನು ದಿವ್ಯ ಜ್ಯೋತಿರ್ಮಯ ಶರೀರಧಾರಿಗಳಾದ 7 ಜನ ಋಷಿಗಳು ಸಮಾಧಿಮಗ್ನರಾಗಿ ಕುಳಿತಿರುವುದನ್ನು ಕಂಡೆ. ಜ್ಞಾನದಲ್ಲಾಗಲಿ, ಪಾವಿತ್ರತೆಯಲ್ಲಾಗಲಿ, ತ್ಯಾಗದಲ್ಲಾಗಲಿ ಅಥವಾ ಪ್ರೇಮದಲ್ಲಾಗಲಿ ಅವರು ಮಾನವ ಮಾತ್ರ ವಿಚಾರ ಆಗಿರಲಿ ದೇವತೆಗಳನ್ನೂ ಮೀರಿಸಿದ್ದಾರೆ ಎಂದು ನನಗನಿಸಿತು. ಆ ಸಪ್ತರ್ಷಿಗಳ ಮಹಿಮೆ ಮಹತ್ತುಗಳನ್ನು ಮನಗಾಣುತ್ತಾ ವಿಸ್ಮಿತನಾಗಿ ನಿಂತೆ. ಆಗ ಇದ್ದಕ್ಕಿದ್ದಂತೆ ಆ ಅಖಂಡ ಜ್ಯೋತಿರ್ಮಯ ರಾಜ್ಯದ ಒಂದಂಶ ಹಾಗೆಯೇ ಘನೀಭೂತವಾಗಿ ಒಂದು ದಿವ್ಯ ಶಿಶುವಿನ ರೂಪ ತಾಳಿತು. ಆ ಶಿಶು ಮೆಲ್ಲನೆ ಒಬ್ಬ ಋಷಿಯ ಬಳಿಗೆ ಬಂದಿತು. ತನ್ನ ಸುಂದರ ಸುಕೋಮಲ ಕರಗಳಿಂದ ಆತನ ಕೊರಳನ್ನು ಬಳಸಿ ಅಪ್ಪಿಕೊಂಡಿತು. ಮಾಧುರ್ಯದಲ್ಲಿ ವೀಣಾನಾದವನ್ನು ನಾಚಿಸುವ ತನ್ನ ಮಧುರ ಜೇನು ಕಂಠದಿಂದ ಅವನನ್ನು ಕರೆಯುತ್ತಾ ಸಮಾಧಿಮಗ್ನವಾದ ಅವನ ಮನಸ್ಸನ್ನು ತನ್ನೆಡೆಗೆ ಸೆಳೆಯುವ ಪ್ರಯತ್ನ ಮಾಡಿತು. ಶಿಶುವಿನ ಪ್ರೇಮಪೂರ್ಣ ಕೋಮಲ ಸ್ಪರ್ಶ ಋಷಿಯನ್ನು ತುರಿಯ ಸ್ಥಿತಿಯಿಂದ ಕೆಳಗೆ ತಂದಿತು. ಅವನ ಕಣ್ರೆಪ್ಪೆಗಳು ಮೆಲ್ಲನೆ ಅರೆಬಿರಿದವು. ಆ ದಿವ್ಯ ಶಿಶುವನ್ನೇ ಅವನು ಎವೆಯಿಕ್ಕದೆ ದೃಷ್ಟಿಸಿದ. ನೋಡುತ್ತಿದ್ದಂತೆಯೇ ಅವನ ಮುಖ ಪ್ರಫುಲ್ಲವಾಯಿತು. ಅದನ್ನು ಕಂಡು ಈ ಶಿಶುವೆ ಆ ಋಷಿಯ ಹೃದಯದ ಸಿರಿ ಮತ್ತು ಅವರಿಬ್ಬರದು ಅನಾದಿ ಕಾಲದ ಅವಿನಾ ಸಂಬಂಧ ಎಂದು ನಾನರಿತೆ. ಆ ದಿವ್ಯ ಶಿಶು ಅತ್ಯಂತ ಆನಂದ ಪಡುತ್ತಾ, ನಾನು ಭೂಮಿಗೆ ಹೋಗುತ್ತಿದ್ದೇನೆ, ನೀನು ನನ್ನೊಂದಿಗೆ ಬರಬೇಕು ಎಂದು ಅವನಿಗೆ ಎಂದಿತು. ಋಷಿ ಮೌನವಾಗಿಯೇ ಇದ್ದ. ಆದರೆ ಅವನ ಪ್ರೇಮ ಪೂರಿತ ನೋಟವೇ ಅವನ ಸಮ್ಮತಿಯನ್ನು ಸೂಚಿಸುತ್ತಿತ್ತು. ಹಾಗೆಯೇ ನೆಟ್ಟ ದೃಷ್ಟಿಯಿಂದ ಆ ಶಿಶುವನ್ನು ನೋಡುತ್ತಾ ಅವನು ಪುನಃ ಸಮಾಧಿಸ್ಥನಾಗಿ ಬಿಟ್ಟ. ತರುವಾಯ ಆತನ ದೇಹ ಮನಸ್ಸುಗಳ ಒಂದಂಶವು ಉಜ್ವಲ ಜ್ಯೋತಿ ರೂಪ ತಾಳಿ ಭೂಮಿಯತ್ತ ಇಳಿಯುವುದನ್ನು ಕಂಡು ನಾನು ವಿಸ್ಮಿತನಾದೆ. ನರೇಂದ್ರನನ್ನು ನೋಡುತ್ತಿದ್ದಂತೆಯೇ ಗುರುತು ಹಿಡಿದು ಬಿಟ್ಟೆ, ಇವನೇ ಆ ಋಷಿ ಎಂದು. ಹಾಗಾದರೆ ಆ ದಿವ್ಯ ಶಿಶು ಯಾರು ಎಂದು ಒಬ್ಬ ಭಕ್ತ ಕೇಳಿದಾಗ ಶ್ರೀರಾಮಕೃಷ್ಣರು ಮುಗುಳ್ನಗುತ್ತಾ ನುಡಿಯುತ್ತಾರೆ, ಅದು ಮತ್ಯಾರೂ ಅಲ್ಲ, ನಾನೇ. ಶ್ರೀರಾಮಕೃಷ್ಣರ ಈ ದರ್ಶನ ಅದೆಷ್ಟು ಭವ್ಯ! ಇಲ್ಲಿ ನಮಗೆ ನರೇಂದ್ರ ಯಾರು ಎನ್ನುವುದರ ಪರಿಚಯವಾದಂತೆ ಶ್ರೀರಾಮಕೃಷ್ಣರ ನಿಜ ಸ್ವರೂಪದ ಪರಿಚಯವೂ ಆಗುತ್ತದೆ. ಅಖಂಡ ಸಚ್ಚಿದಾನಂದವೇ ಘನೀಭೂತವಾಗಿ ಅಲ್ಲಿ ಶಿಶುರೂಪ ತಾಳಿದರೆ ಇಲ್ಲಿ ಶ್ರೀರಾಮಕೃಷ್ಣರ ರೂಪ ತಾಳಿದೆ. ಆ ಋಷಿಯ ವ್ಯಕ್ತಿತ್ವದ ಒಂದು ಭಾಗವೇ ಈಗ ಈ ನರೇಂದ್ರ, ಮುಂದೆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ. ಶುಭ ದಿನ.